ಸರ್ಕಾರದ ವಿರುದ್ಧ ಸಮರ ಸಾರದೆ ಈಗ ಕೇಸರಿಸಿದೆ. ಕೋಟೆನಾಡಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಬಿಜೆಪಿಗರು. ಬಿಜೆಪಿ ಎಸ್ಸಿ ಎಸ್ಟಿ ಆಂದೋಲನ ಸಭೆ ಏನಿದೆ, ಪೂರ್ವಭಾವಿ ಸಭೆ, ಅದರಲ್ಲಿ ಗುಡುಗಿರುವಂಥದ್ದು ಚಿತ್ರದುರ್ಗದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಗುಡುಕ್ತಾ ಇದ್ದಾರೆ. ದಲಿತ ಸಚಿವರಿಂದಲೇ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಎನ್ನುವಂತಹ ಮಾತು. ಕೋಟೆನಾಡಿನಲ್ಲಿ ಬಿಜೆಪಿಗರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಎಸ್ಸಿ ಎಸ್ಟಿ ಆಂದೋಲನದ ಪೂರ್ವಭಾವಿ ಸಭೆ ಏನಿದೆ ಅದರಲ್ಲಿ ಮಾತನಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲವಾಗ್ತಾ ಇದ್ದಾರೆ. ದಲಿತ ಸಚಿವರಿಂದಲೇ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದು ಯಾರು ನೋಡ್ತಾ ಇಲ್ವಾ ಅಂತ ಸಚಿವ ಮಹದೇವಪ್ಪ ಸಕ್ರೆ ಕಪಾಳಕ್ಕೆ ಹೊಡಿಬೇಕು ಅನ್ಸುತ್ತೆ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಶಿವನಗೌಡ ನಾಯಕ್ ಈ ರೀತಿಯಾಗಿ ಗುಡುಕ್ತಾ ಇದ್ದಾರೆ. ಒಬ್ಬ ದಲಿತ ನಾಯಕನಾಗಿ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದು ಅವರ ಗಮನಕ್ಕೆ ಬರ್ತಾ ಇಲ್ವಾ? ಒಂದು ವೇಳೆ ಮಹದೇವಪ್ಪ ಸಿಕ್ಕರೆ ಅವ್ರನ್ನ ಕಪಾಳಕ್ಕೆ ಹೊಡಬೇಕು, ಆ ರೀತಿಯ ಕೋಪ ಬರ್ತಾ ಇದೆ ನನಗೆ ಅಂತ ಶಿವನಗೌಡ ಪಾಟೀಲ್ ಗುಡುಕ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಕೇಸರಿ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಟೀಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಬಿಜೆಪಿಯ ಎಸ್ಸಿ ಎಸ್ಟಿ ಆಂದೋಲನ ಸಭೆ ಏನಿದೆ, ಪೂರ್ವಭಾವಿ ಸಭೆ, ಆ ಸಭೆಯಲ್ಲಿ ಮಾತುಕತೆ ಆಗಿರುವಂಥದ್ದು. ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ. ಅವರು ಮಾಡ್ತಾ ಇರುವಂತಹ ಕೆಲಸ, ಅವರು ಮಾಡ್ತಾ ಇರುವಂತಹ ಅನ್ಯಾಯ, ಕೆಲವೊಂದು ಸಮುದಾಯಗಳಿಗೆ ಮಾಡ್ತಾ ಇರುವಂತಹ ತಾರತಮ್ಯ, ಇವೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಕೋಟೆನಾಡಿನಲ್ಲಿ ಬಿಜೆಪಿಗರು ಈ ರೀತಿಯಾಗಿ ಮಾತನಾಡಿರುವಂಥದ್ದು. ದಲಿತ ಸಮುದಾಯಕ್ಕೆ ಸೇರಿದಂತಹ ಮಹದೇವಪ್ಪ ಅವರು ಮಂತ್ರಿ ಆಗಿದ್ದಾರೆ, ಅವರು ಏನು ಕೂಡ ಮಾಡ್ತಾ ಇಲ್ಲ. ದಲಿತರಿಗೆ ಸಿಗಬೇಕಾದಂತಹ ಅವಕಾಶ ಸಿಗುತ್ತಾ ಇಲ್ಲ. ಹಿಂಗೆ ಮಾಡ್ಕೊಂಡು ಹೋದರೆ ಮಹದೇವಪ್ಪ ಏನಾದರೂ ನನ್ನ ಮುಂದೆ ಸಿಕ್ಕರೆ, ಅವರು ಬಂದರೆ ಅವರ ಕಪಾಳಕ್ಕೆ ಹೊಡಿತೀನಿ, ನಾನು ಹೊಡಿಬೇಕು ಅಂತ ಅನಿಸುತ್ತೆ ಅಂತ ಮಾತನಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಶಿವನಗೌಡ ನಾಯಕ್ ಮಾತನಾಡಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ, ಅವರು ನಡೆದುಕೊಳ್ತಿರುವಂತಹ ರೀತಿ, ಕೆಲ ಸಮುದಾಯಕ್ಕೆ ಮಾಡ್ತಿರುವಂತಹ ತಾರತಮ್ಯ, ಅನುದಾನಗಳು ಕೊಡುವಂತಹ ಒಂದು ತಾರತಮ್ಯ, ಇವೆಲ್ಲವನ್ನು ಕೂಡ ಗಮನಿಸಿದಾಗ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ ದಲಿತರಿಗೆ. ಇದು ಸರಿಯಲ್ಲ. ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾದಂತಹ ನಾಯಕರೇ ಸುಮ್ಮನೆ ಇದ್ದಾರೆ, ಮೌನವನ್ನು ವಹಿಸಿದ್ದಾರೆ. ಯಾಕೆ? ಪರಮೇಶ್ವರ್ ಅವರಾಗಿರ್ಬೋದು, ಮಹದೇವಪ್ಪ ಅವರಾಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, ಬೇರೆ ಬೇರೆ ನಾಯಕರು, ಸತೀಶ್ ಜಾರಕಿಹೊಳಿ, ಸಾಕಷ್ಟು ಜನ ದಲಿತ ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲಿ. ಆದರೆ ಯಾರು ಕೂಡ ಏನು ಮಾತನಾಡ್ತಾ ಇಲ್ಲ. ತುಂಬ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಳ್ತಾರೆ, ನಾವು ಜನರಿಗೆ ಉಪಯೋಗ ಮಾಡ್ತಾ ಇದ್ದೀವಿ, ಅನುಕೂಲ ಮಾಡ್ಕೊಳ್ತಾ ಇದ್ದೀವಿ, ದಲಿತ ಸಮುದಾಯಕ್ಕೆ ದೊಡ್ಡ ಮಟ್ಟದ ಅನುದಾನವನ್ನು ಕೊಟ್ಟಿದ್ದೀವಿ. ಬರೇ ಹೆಸರಿಗೆ ಮಾತ್ರ. ಆ ಅನುದಾನ ನಿಜಕ್ಕೂ ಕೂಡ ದಲಿತರಿಗೆ ತಲುಪ್ತಾ ಇದೆಯಾ? ಅಥವಾ ದಲಿತರಿಗೆ ಸಿಎಂ ಸ್ಥಾನ ಸಿಗಬೇಕೆನ್ನುವಂಥ ಒಂದು ದೊಡ್ಡ ಕೂಗಿದೆ ಇದು ಕಾಂಗ್ರೆಸ್ನಲ್ಲಿ. ಬಿಜೆಪಿ ನಾಯಕರು ಇದನ್ನು ಕೂಡ ಒಂದು ರೀತಿಯಲ್ಲಿ ಟೀಕೆ ಮಾಡ್ತಾರನೇ ಹೇಳಿರುವಂಥದ್ದು. ಅವರಿಗೆ ಸಿಗಬೇಕಾದಂಥ ಒಂದು ಸ್ಥಾನಮಾನ ಸಿಗುತ್ತಾ ಇಲ್ಲ. ಆದರೆ ಇವರು ಮಾತ್ರ ಸುಮ್ಮನೆ ಇದ್ದಾರೆ, ಏನು ಮಾತನಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಹತ್ರ ಆಗಲಿ, ಸಿದ್ದರಾಮಯ್ಯ ಅವರ ಹತ್ರ ಆಗಲಿ, ಯಾಕಂದರೆ ಅವರಿಗಿಂತ ಅನುಭವ ಕಮ್ಮಿ ಇರುವಂಥವ್ರು ಯಾರೂ ಇಲ್ಲ ದಲಿತ ನಾಯಕರು. ಅವರು ಕೂಡ ಸಾಕಷ್ಟು ಅನುಭವ ಇದೆ, ರಾಜಕೀಯದಲ್ಲಿ ಪಳಗಿದ್ದಾರೆ, ಅವರಿಗೆ ಕೊಟ್ಟಂತಹ ಖಾತೆಯನ್ನು ತುಂಬ ನೀಟಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಯಾಕೆ ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.